ಜಿ ಡಿ ಎಸ್ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಜಿ ಡಿ ಎಸ್ಗೆ, ಸೊ ಅವರೆಲ್ಲನೂ ಕೂಡ ರಿಸಲ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಕಟ್ ಆಫ್ ಎಷ್ಟು ಇರ್ಬೋದು ಅಂತಲೂ ಕೂಡ ಟೆನ್ಷನ್ ತೊಗೊಂಡಿರ್ತೀರ, ನಂದು ಸೆಲೆಕ್ಟ್ ಆಗ್ಬೋದಾ ಸೆಲೆಕ್ಟ್ ಆಗಲ್ವಾ ಅಂತ. ಈಗಲೂ ಕೂಡ ತುಂಬಾ ಕಮೆಂಟ್ಸ್ ಬರುತ್ತೆ, ಇಷ್ಟು ಪರ್ಸೆಂಟೇಜ್ ಇದೆ, 85% ಇದೆ ಸೆಲೆಕ್ಟ್ ಆಗುತ್ತಾ, 95% ಇದೆ ಸೆಲೆಕ್ಟ್ ಆಗುತ್ತಾ ಅಂತ. ಸೊ ನಿಮ್ಮದು ಈ ವರ್ಷ 2026ಕ್ಕೆ ಯಾವ ರೀತಿಯಾಗಿ ಕಟ್ ಆಫ್ ನಿಲ್ಬೋದು ಅಂತಂದರೆ, ಖಂಡಿತವಾಗ್ಲೂ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಯಾವ ಪರ್ಸೆಂಟೇಜ್ ಇರುತ್ತೆ ಅಂತಂದರೆ 100%, 99, 98, 97, ಜಾಸ್ತಿ ಅಂದರೆ 96ಗೆ ಇರುತ್ತೆ ಅಷ್ಟೇ. ಅದಕ್ಕಿಂತ ಕಡಿಮೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಇಷ್ಟು ಪರ್ಸೆಂಟೇಜ್ ಇರೋರಿಗೆ ತುಂಬಾ ಚಾನ್ಸ್ ಇರುತ್ತೆ ಸೆಲೆಕ್ಟ್ ಆಗೋದಕ್ಕೆ. ಸೊ ಈ ಪರ್ಸೆಂಟೇಜ್ ಇರೋರು ಸೆಲೆಕ್ಟ್ ಆಗದೇನೂ ಕೂಡ ಇರ್ಬೋದು, ಯಾಕೆಂದರೆ ಅವರ ಡಿವಿಷನಲ್ಲಿ ಅವರಷ್ಟೇ ಪರ್ಸೆಂಟೇಜ್ ಇರೋರು ಅಪ್ಲೈ ಮಾಡಿ ಅದು ಕೆಟಗರಿ ವೈಸ್ ಸೆಲೆಕ್ಟ್ ಮಾಡ್ಕೊತಾರೆ. ಹಾಗೆ ಏಜ್ ವೈಸು, ಪರ್ಸೆಂಟೇಜ್ ವೈಸು ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೆಲೆಕ್ಟ್ ಮಾಡೋದ್ರಿಂದ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲೂ ಕೂಡ ಬರೋವಂತಹ ಚಾನ್ಸಸ್ ಇರುತ್ತೆ. ಸೊ ಟೋಟಲ್ ಆಗಿ ಒಂದು 5ರಿಂದ 6, 7 ಮೆರಿಟ್ ಲಿಸ್ಟ್ವರೆಗೂ ಕೂಡ ಪೋಸ್ಟ್ ಆಫೀಸಲ್ಲಿ ಬಿಡ್ತಾ ಹೋಗ್ತಾರೆ. ಯಾಕೆಂತಂದರೆ ಸರಿಯಾಗಿ ತಿಳ್ಕೊಳ್ದೆ, ಡಾಕ್ಯುಮೆಂಟ್ಸ್ ನೀಟಾಗಿ ರೆಡಿ ಮಾಡ್ಕೊಳ್ದೆ ಡಿ ವಿಗೆ ಹೋದಾಗ ಅಲ್ಲಿ ಪ್ರಾಬ್ಲಮ್ ಆಗಿ ರಿಜೆಕ್ಟ್ ಆಗುವಂತಹ ಸ್ಟೂಡೆಂಟ್ಸು ತುಂಬ ಇರ್ತಾರೆ. ಹಾಗೆಯೇ ಫೇಕ್ ಮಾರ್ಕ್ಸ್ ಕಾರ್ಡು, ಫೇಕ್ ಮಾರ್ಕ್ಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿ ರಿಜೆಕ್ಟ್ ಹಾಕ್ತಾರೆ. ಮತ್ತು ಎಷ್ಟೋ ಜನ ಅಪ್ಲೈ ಮಾಡಿರ್ತಾರೆ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಿಲ್ಲ. ಈ ಥರ ಆಗಿಬಿಟ್ಟು ತುಂಬಾ ವೇಕೆನ್ಸೀಸು ಫಸ್ಟ್ ಮೆರಿಟ್ ಲಿಸ್ಟ್ ಬಂದಮೇಲೂ ಕೂಡ ಖಾಲಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕಡಿಮೆ ಪರ್ಸೆಂಟೇಜ್ ಇರೋ ಅಂಥವ್ರೂ ಕೂಡ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಮ್ಯಾಕ್ಸಿಮಮ್ ಅಂದರೆ 90ಗಿಂತ ಮೇಲ್ಗಡೆ ಇರೋ ಅಂಥವ್ರಿಗೆ ತುಂಬ ಚಾನ್ಸ್ ಇದೆ ಸೆಲೆಕ್ಟ್ ಆಗುವಂಥದ್ದು. ಅದಕ್ಕಿಂತ ಕಡಿಮೆ ಇರೋರಿಗೆ ತುಂಬ ಕಷ್ಟ. ಯಾಕೆಂತಂದರೆ ಈಗ ಎಲ್ಲರೂ ಕೂಡ ತುಂಬಾ ಜಾಸ್ತಿ ಪರ್ಸೆಂಟೇಜ್ ಇರೋರೇ ಅಪ್ಲೈ ಮಾಡ್ತಾ ಇದ್ದಾರೆ. ಹಾಗಾಗಿ ನೆಕ್ಸ್ಟು ಇನ್ನೊಂದು ಕ್ವಶನ್ನು ಎಲ್ಲರೂ ಕೇಳ್ತಾ ಇದ್ದೀರಾ, ಡಿ ವಿಗೆ ಎಲ್ಲಿಗೆ ಹೋಗಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂದರೆ ಯಾವ ಡಿವಿಷನ್ಗೆ ಹೋಗಬೇಕು, ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ನೀವೇನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟು ಅದು ನಿಮ್ಮ ಡಿಸ್ಟಿಕ್ಕಲ್ಲೇ ಇರುತ್ತೆ. ಇಲ್ಲ ಅಂತ ಅಂದರೆ ನೀವು ಏನು ಸೆಲೆಕ್ಷನ್ ಆಗಿದ್ದೀರಾ ಅಂತ ನಿಮ್ಮ ಮೊಬೈಲಿಗೆ ಒಂದು ಇಮೇಲ್ ಬರುತ್ತೆ, ಇಲ್ಲಾಂದರೆ SMS ಬರುತ್ತಲ್ವ, ಆ ಇಮೇಲ್ನ ಚೆಕ್ ಮಾಡಿದ್ರೆ ನೀವು ಯಾವ ಡಿವಿಷನ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕು ಅನ್ನೋದು ಬರುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ರಿಸಲ್ಟ್ ಬಿಡ್ತಾರಲ್ವ ಫಸ್ಟ್ ಮೆರಿಟ್ ಲಿಸ್ಟು, ಅದರಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ಮುಂದೆ ನಿಮ್ಮ ಡಿವಿಷನ್ನು, ನೀವು ಯಾವ ಡಿವಿಷನ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಅದನ್ನು ನೋಡ್ಕೊಂಬಿಟ್ಟು ನೀವು ಯಾವ ಡಿವಿಷನ್ನಿಗೆ ಹೋಗಬೇಕು ಅಂತ ಇರುತ್ತೆ ಅಲ್ಲಿಗೆ ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ರೆಡಿ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಇದೇ ಕ್ವಶನ್ನು ತುಂಬ ಜನ ಕೇಳ್ತಾ ಇದ್ದಿದ್ದು, ಡಿ ವಿಗೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನಾನು ಡಾಕ್ಯುಮೆಂಟ್ಸ್ ನಿನ್ನೆ ಏನು ಸೆಂಟ್ರಲ್ ಗೌರ್ಮೆಂಟು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ, ಅಂದರೆ ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದು ಕೆಲವರು ತುಂಬ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೀರ. OBC ಸರ್ಟಿಫಿಕೇಟ್, SC/SC ಸರ್ಟಿಫಿಕೇಟು ಮತ್ತು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟು ಸೇಮಾ ಡಿಫ್ರೆಂಟ್ ತುಂಬಾ ಕಮೆಂಟ್ ಬಂದಿದೆ. ಸೊ ನಾನು ಅದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ. OBC ಸರ್ಟಿಫಿಕೇಟು ಸ್ಟೇಟಲ್ಲೂ ಕೂಡ ಇರುತ್ತೆ, ಸೆಂಟ್ರಲಲ್ಲೂ ಇರುತ್ತೆ. ಓಕೆನಾ, ನೀವು OBC ಸರ್ಟಿಫಿಕೇಟ್ ಸೆಂಟ್ರಲಲ್ಲಿ ಏನಿರುತ್ತೆ ಅದನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಓಕೆನಾ, ಸೊ ಸ್ಟೇಟು ಮತ್ತು ಸೆಂಟ್ರಲಲ್ಲಿ ನಿಮ್ಮ ಕ್ಯಾಸ್ಟ್ ಸೇಮ್ ಬರುತ್ತೆ ಅಂತ ಅಂದರೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಏನಾದರೂ ಈ OBC ಅವರಿಗೇ ಜಾಸ್ತಿ ಪ್ರಾಬ್ಲಮ್ ಆಗೋದು. ಯಾಕೆಂತಂದರೆ OBC ಸ್ಟೇಟಲ್ಲಿ ಕೆಲವ್ರದ್ದು OBC ಬರುತ್ತೆ, ಸೆಂಟ್ರಲಲ್ಲಿ ಬರೋದಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಅಂಥವರು ನೀಟಾಗಿ ತಿಳ್ಕೊಂಡು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಅರ್ಜೆಂಟಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಅದು ಜಸ್ಟು ಒಂದು 15 ಡೇಸ್ ಅಷ್ಟೇ ಟೈಮ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅಷ್ಟರಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಕ್ಯಾಸ್ಟ್ ಏನು ಬರುತ್ತೆ, ಸೆಂಟ್ರಲಲ್ಲಿ ಸೇಮ್ ಬರುತ್ತಾ ಇಲ್ವಾ ಅಂತ ತಿಳ್ಕೊಂಬಿಟ್ಟು ನೀವು ಡಿಫ್ರೆಂಟ್ ಇದೆ, ನಿಮ್ಮದು ಸೆಂಟ್ರಲಲ್ಲಿ ಬೇರೆ ಕ್ಯಾಸ್ಟ್ ಬರುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಮಾಡಿಸ್ಕೊಳ್ಬೇಕಾಗತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ. ಓಕೆನಾ, ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೂ ಕೂಡ ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು, ಕೊಟ್ಟಿದ್ದೀನಿ.
ಇನ್ನೂ ಏನಾದರೂ ಡೌಟ್ಸ್ ಇದೆ ನಿಮಗೆ, ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಯಾವ ರೀತಿ ರೆಡಿ ಮಾಡಿಸ್ಬೇಕು, ಇದೆಲ್ಲನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ತಿಳಿಸ್ಕೊಡ್ತೀನಿ. ಇನ್ನೇನು ರಿಸಲ್ಟಿಗೆ ಟೈಮ್ ಬಂತು, ಹತ್ತಿರ ಇದೆ, 4 ಡೇಸ್ ಅಷ್ಟೇ ಬಾಕಿ ಇದೆ. 28 ಫೆಬ್ರವರಿ ಆಲ್ಮೋಸ್ಟು ಬರುತ್ತೆ ರಿಸಲ್ಟು. ಬಂದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಅದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು ಅಂತ. ಆ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಕೂಡ ತೊಗೊಂಡೋಗಿ, ಓಕೆನಾ. ಸೊ ಅದು ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ, ಅಂದರೆ 28ನೇ ತಾರೀಕು ಬರುತ್ತೆ ಅಂತ. ಪೋಸ್ಟ್ಪೋನ್ ಕೂಡ ಆಗ್ಬೋದು. 95% 28ನೇ ತಾರೀಕೇ ಬರುತ್ತೆ. ಎಲ್ಲರೂ ಕೂಡ ರೆಡಿಯಾಗಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು.